ಆಗಲ್ಲ, ನನ್ನ ಕೈಯಲ್ಲಾಗಿಲ್ಲಪ್ಪ, ಆಗಲ್ಲ. ನನ್ನ ಹಣೆಬರ ಸರಿ ಇಲ್ಲ, ನನ್ನ ಗ್ರಹಚಾರನೇ ಸರಿ ಇಲ್ಲ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದೆ ಅಂತ ನನಗೆ ಹಿಂಗೆಲ್ಲ ನಂಗಾಗಲ್ಲ, ನಂಗೆ ಆಗೋದೇ ಇಲ್ಲ. ನಾನೇ ಜೀವಕ್ಕೆ ಏನಾರು ಮಾಡ್ಕೋತೀನಿ. ಇವ್ರನ್ನೆಲ್ಲ ಸುಧಾರಿಸ್ಕೊ ಬದುಕಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ನಾನೇ ಯಾವ್ದಾರು ಕೆರೆ ಬಾವಿನ ನೋಡ್ಕೋತೀನಿ. ಗೀಸ ಕುಡಿಯೋಣ ಅಂದರೆ ಈಗ ವೀಸನೂ ಸಿಗಲ್ಲ. ಬಾವಿಗೆ ಹಾರಕ್ಕೂ ಒಂಥರ ಜೀವ ಜಗ 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 ಅಂತಿದೆ. ನೆನ್ನೆ ಹಾರಕ್ಕಂತಾನೆ ಬಾವಿಗೆ ಹೋಗಿ ಇಣಕ್ದೆ. ನೋಡೋಕ್ಕೂ ಕೈ ಕಾಲೆಲ್ಲ ಒಂಥರ ಪಳ 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 ಬಿದ್ದಂಗಾಯ್ತು. ಬೇರೆ ಧೈರ್ಯನೇ ಸಾಕಾತಿಲ್ಲ. ಏನಾರು ನೋಡಿ ಇವತ್ತೊಂದು ವಿಷ ಎಲ್ಲ ಸಿಕ್ಕಿದ್ರೆ ನೋಡಿ ವಿಷ ತಗೋತೀನಿ. ಆಗಲ್ಲ, ಇನ್ನೂ ನಂಗೆ ಬದುಕೋಕ್ಕಾಗಲ್ಲ, ಸಾಧ್ಯವೇ ಇಲ್ಲ. ಪದ್ಮಾ, ಏ ಪದ್ಮಾ, ಇದೊಂದು ಹೆಂಗ್ ಸೆಟ್ಲಾಗ ಹೋಗ್ತದ ಅಂತ ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ. ಎಂಥ ವಿಷ ಎಲ್ಲಿಂದ ತರಲಿ? ಏನಾರು ಮಾಡಬೇಕು. ದಿನ ಹೋದಂಗ ನನಗೆ ತಲೆ ರೋಸ್ ಹೋದಂಗೆ ಆಗ್ತದೆ. ಇವತ್ತೇ ಒಂದು ಗತಿ ಕಾಣಿಸ್ಕೋಬೇಕು ನಂಗೆ. ನಾನು ಇಲ್ದಿದ್ರೆ ಆಗಲ್ಲಪ್ಪ. ಒಂದು ಪತ್ರ ಬರೆದಿಟ್ಟು ಹೋಗ್ತೀನಿ. ಆಮೇಲೆ ಮತ್ತೆ ಸುಮ್ಮನೆ ಪೊಲೀಸು ಅದು ಇದು ಅಂತ ಆಮೇಲೆ ಇದೆಲ್ಲ ಮಾಡೋದು ಬೇಡ. ಅಯ್ಯಬ್ಬ, ಪೋಸ್ಟ್ ಮಾರ್ಟಮ್ ಅಂತ ಎಂಥದ ಮಾಡ್ತಾರಂತಿದೆ. ಎಲ್ಲ ಸಣ್ಣ ಕತ್ತರಿಸಿ ಹೊಲಿತಾರಂತೆ. ಓದಿಯರೆ ಆ ಬೇರ್ಮಿತಿ ಎಲ್ಲ ಯಾರಿಗೆ ಬೇಕಾ? ಅದಕ್ಕೆ ಒಂದು ಪತ್ರದಲ್ಲಿ ಬರೆದಿಟ್ಟು ಹೋಗ್ತೀನಿ, ನನ್ನ ಸಾವಿಗೆ ನಾನೇ ಕಾರಣ ಅಂತ. ಯಾರಿಗೂ ಏನೂ ತೊಂದರೆ ಕೊಡೋದು ಬೇಡ. ಹಂಗೆ ಜೀವ ಹೋದರೆ ಸಾಕು. ಬಾವಿಗೆ ಹಾರಿದರೆ ರಗ್ಲಿರಲ್ಲ. ಬೇರೆ ಬಾವಿ ನೆನ್ನೆ ನೋಡ್ತೀನಿ, ಒಂಥರ ಭಯ ಆಗಕ್ಕೆ ಶುರು ಆಗುತ್ತೆ. ಇವತ್ತು ಧೈರ್ಯ ಮಾಡಿ ಎಲ್ಲರೂ ಒಂದು ವಿಷ ಸಿಕ್ಕಿದ್ರೆ ಕುಡಿದು ಬಿಡ್ತೀನಿ. ರಗ್ಲನೇ ಇಲ್ಲ. ಏ ಪದ್ಮಾ, ಎಲ್ಲಿ ಹೋಗಿ ಸತ್ಯ ಮರೆತಿ? ಆಗ್ಲಿಂದ ಕೂಗ್ತಾ ಇದ್ದೀನಿ, ಕಿವಿ ಹೋಗ್ಯವನೇ. ಓ ಪುಣ್ಯಾತ್ಮ, ನಿಮ್ಮ ಗಂಟ್ಲು ಕಟ್ಟೋಕ್ಕೆ ಸಾಯ್ತೀನಿ. ಇವತ್ತೇ ಸಾಯ್ತೀನಿ. ಸತ್ಯನ ಕೇಳೋದಲ್ಲ, ಇವತ್ತು ಸಾಯ್ತೀನಲ್ಲ ಅವಾಗಲೇ ನಿಮಗೆ ಅಪ್ಪ ಮಗಳಿಗೆ ತೃಪ್ತಿ. ನನ್ನ ನುಂಗಿ ನೀರು ಕುಡಿಯೋ ತನಕ ನಿಮಗೆ ಸಮಾಧಾನ ಇಲ್ಲ. ಬರ್ತೀನಿ ತಡೀರಿ, ಬರ್ತೀನಿ. ನೀನು ಒಂದು ಒಟ್ಟರ್ಸ್ಕೊಂಡು ಜೀವ ತಿನ್ನೋದೇ ಆಯ್ತು. ಕಟ್ಕೊ ಬಂದಾಗಿಂದ ಈ ಗಂಡಸಿನ ಕೈಯಲ್ಲಿ ಉರಿಯೋದೇ ಸಾಕಾಗಿದೆ. ನನ್ನ ಅಪ್ಪ ಅಮ್ಮ ಅಯ್ಯೋ ಕೋಟ್ಯಾಧೀಶ್ವರ, ಅಷ್ಟು ಆಸ್ತಿ ಅದೇ ಇಷ್ಟ ಆಸ್ತಿ ಅದೇ, ಆ ಊರಿಗೆ ಅವನೇ ಶ್ರೀಮಂತ ಅಂತ ಮದುವೆ ಮಾಡಿಕೊಟ್ರು. ಅಲ್ಲ, ಇಲ್ಲಿ ಆಸ್ತಿ ಇದ್ದಿದ್ದು ಹೌದು, ಇಲ್ಲ ಅಂತ ನಾನೇನು ಹೇಳಲ್ಲ. ಅತ್ತೆ ಮಾವ ಇರೋ ತನಕ ಎಲ್ಲ ಘನಾಗಿ ನಡ್ಕೊ ಹೋಯ್ತು. ದೇವ್ರ ಸತ್ಯದಿಂದ ಘನಾಗೆ ಇದ್ವಿ. ಮಗಳು ಹುಟ್ಟಿದ್ದು ಲಕ್ಷ್ಮಿ ಹುಡ್ತಂಗೆ ಆಯ್ತು ಅಂತ ಜ್ಞಾನ ಮಾಡಿದೆ. ಒಂದೇ ಮಗು ಸಾಕು, ಬೇಡ ಇನ್ನೊಂದು ರಗಳೆ ಆಗ್ತದೆ, ಇದನ್ನೇ ಬಂಗಾರದಂಗೆ ರಾಣಿ ಹಂಗೆ ಸಾಕೋಣ ಅಂತ ಜ್ಞಾನ ಮಾಡಿದೆ. ಹಾಗೆ ಸಾಕಿದ್ದು ಹೌದು, ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದು. ಕೆಳಗೆ ಬಿಟ್ಟರೆ ಆಕಾಶ ಎಲ್ಲಿ ನುಂಕುತ್ತೆ, ಕೆಳಗೆ ಬಿಟ್ಟರೆ ಭೂಮಿಯಲ್ಲಿ ನುಂಕುತ್ತದೆ ಅಂತ ಕೈಯಲ್ಲೇ ಹಿಡಿದು ಸಾಕಿದ್ದು. ಮೇಲೆಲ್ಲರೂ ಒಂಚೂರು ಮೇಲೆ ದಾಡ್ಸೋಣ ಅಂದರೆ ಅಯ್ಯೋ ಆಕಾಶ ಹಿಡ್ಕೊಬಿಡ್ತದೆ ಏನೋ ಅಂತ ಕಂಕ್ಳಲ್ಲೇ ಹಿಡ್ಕೊ ಸಾಕಿದ್ದು. ಎಂತಕ್ಕೆ ಸಾಕಬೇಕು, ಮಾಡಬೇಕು? ಅಯ್ಯೋ, ಈಗ ಮಕ್ಕಳು ಕೈಯಲ್ಲಿ ಹೇಳ್ಸ್ಕೊಳೋದು, ಗಂಡನ ಕೈಯಲ್ಲಿ ಹೇಳ್ಸ್ಕೊಳೋದು ಆಗಿದೆ. ಒಂದು ಚೂರು ನಯ ಪೈಸೆ ಜವಾಬ್ದಾರಿ ಇಲ್ಲ ಗಂಡಸಿಗೆ. ನೋಡೋರ ಕಣ್ಣಿಗೇನು ಪದ್ಮಕ್ಕೆ ಸುಖ. ಅಯ್ಯೋ, ಅಷ್ಟು ಆಸ್ತಿ ಅದೇ, ಅಷ್ಟು ಕ್ವಿಂಟಲ್ ಅಡಿಕೆ ಆಗ್ತದೆ, ಕಾಳು ಮೆಣಸು ಆಗ್ತದೆ, ಏಲಕ್ಕಿ ಆಗ್ತದೆ, ಬಂಗಾರದಂಗೆ ಮನೆ ಅದೇ. ಈ ಊರಲ್ಲಿ ಯಾರಿಗೂ ಇಂಥ ಮನೆ ಇಲ್ಲ ಅಂತ. ಎಂತಕ್ಕೆ? ನೆಮ್ಮದಿ ಇಲ್ಲ, ಗಂಡಸಿಗೆ ಜವಾಬ್ದಾರಿ ಇಲ್ಲ. 3 ಹೊತ್ತು ಪೇಟೆ ಬದಿ ಹೋಗಿ ಕುತ್ತಾತು, ಪಟ್ಟಂಗ ಹೊಡೆದಾತು. ಒಂದು ಚೂರು ಮನೆ ಅನ್ನೋ ಜವಾಬ್ದಾರಿ ಇಲ್ಲ. ಎಲ್ಲ ನಾನೇ ಕೆಲಸದವ್ರ ಕೈಯಲ್ಲಿ ಎಲ್ಲ ಹೊಡೆದು ಬಡ್ದು ಮಾಡಿ ಒಂದು ಆಳಿಗಾಳು ಕೆಲಸ ಮಾಡಿ ಮನೆ ಮಠ ಇಲ್ಲಿ ತನಕ ತಂದು ನಿಲ್ಲಿಸಿ ಎಂತಕ್ಕೆ? ಇವತ್ತು ಬಾವಿನ ಕೆರೆನ ನೋಡ್ಕೊಳಂಗಾಗಿದೆ. ಮಾಡಬಾರ್ದು, ಏನೂ ಮಾಡಬಾರ್ದು. ನಾನು ಒಂದು ಪೇಟೆ ಬದಿಗೆ ಹೋಗಿ ಕೂತಿದ್ರೆ ನಾನು ಮಜಾ ಮಾಡೋಕ್ಕೆ ನನಗೇನಾಗಲ್ಲನ. ಪಾನಿಪುರಿ, ಗೋಬಿ ಮಂಚೂರಿ ಅಂತ ತಿನ್ಕೋತ ಈ ಹೆಂಗಸ್ರೆಲ್ಲ ಮಜಾ ಮಾಡ್ಕೋತ ಅವ್ರ ಮನೆ ಇವ್ರ ಮನೆ ಸುತ್ತಾರಲ್ಲ, ಹಾಗೆ ಸುತ್ಕೋತ ನಾನು ಇದ್ದಿದ್ರೆ ಅವಿಸಲಕ್ಷಿ ಅದೆಯಲ್ಲ. ಆದರೂ ಅದನ್ನ ನೋಡಿ ಕಲಿಬೇಕು. ಗಂಡ ಕುಡ್ಕ, ಮಕ್ಕಳು ಸಣ್ಣವು, ಏನು ತಲೆ ಬಿಸಿ ಇಲ್ಲ ಅದಕ್ಕೆ.
ಅವ್ರ ಮನೆ ಇವ್ರ ಮನೆ ಸುತ್ತೋದು, ಅವ್ರ ಮನೆ ಇವ್ರ ಮನೆ ಸುದ್ದಿ ಮಾತಾಡೋದು. ಆರಾಮಾಗಿ ಅದೇ ನಮ್ದು ಹಂಗ ಮರ್ಯಾದೆಗೆ ಗಂಜಿದ್ದು, ಅಯ್ಯೋ ಮನೆ ಮಠ ಸಂಸಾರ ಅಂತ ಮಾಡಿದ್ದು ಎಂತಕ್ಕೆ? ಯಾರು ನಮ್ಮ ಮಾತು ಕೇಳ್ತಾರನು? ಯಾರ್ಯಾಕೆ ಎತ್ತ ಮಗಳು ಕಡ್ಕೊಂಡಿರೋ ಗಂಡನೇ ಕೇಳಲ್ಲ. ಆಗಲಿ ಏನಾರು ಮಾಡ್ಕೊ ಸಾತ್ಕೊಂಡ್ಲಿ, ಸಾಕಾಗಿ ಹೋಗ್ಯದ ನಂಗು. ಏ ಪದ್ಮ, ಎಲ್ಲಿ ಹೋಗಿಯೇ? ಕರ್ದಿದ್ ಕೇಳಲ್ಲನೆ ಹಂಗಾರೆ. ಮನುಷ್ರು ಈ ಥರ ಬಿಲಾಸ್ ಬಿಡ್ಬಾರ್ದು ಹಂಗಾರೆ. ಆಗ್ಲಿಂದ ಕರಿತಾನೆ ಅದೀನಿ, ಹಾ ಅನ್ನಲ್ಲ ಹೂ ಅನ್ನಲ್ಲ. ಒಂದು ಜಾತಿ ಅಡ್ಗೆ ಮನೇಲಿ ಹೊಕ್ಕೊಳೋದು, ಪಾತ್ರೆ ಲಟ 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 ಅನ್ಸೋದು. ಮತ್ತೆ ಅಂತ ಅದೇ ಕಡುಬು ಅದೇ ತಿಳಿಸಾರು, ಅವ ರುಚಿಯಾರಿರ್ತದನೋ ಬಾಯಿಗೆ ಹಾಕಂಗಿರಲ್ಲ. ಅಯ್ಯೋ ಪುಣ್ಯಾತ್ಮ, ಬಂದೆ ತಡೀರಿ ಮರ್ರ. ರುಚಿ ಎಲ್ಲಿಂದ ಹೇಳಿ? ನಾನು ಕಟ್ಕೊಂಡು ಈ ಮನೆಗೆ ಬಂದಾಗಿಂದನೂ ನಿಮಗೆ ಪ್ಯಾಟೆ ಬದಿದೆ ಅಲ್ಲ, ಹೋಟ್ಲಿಂದ ತಿನ್ನೋದಲ್ಲ, 3-10 ಹೋಟ್ಲಲ್ಲೇ ತಿನ್ನೋದು. ಆ ಹೋಟ್ಲನೇನು ನೆಲ ಸುಟ್ಟು ಅನ್ನ ಹಾಕ್ಯಾನ ಏನೋ ನಂಗಂತೂ ಗೊತ್ತಿಲ್ಲ ನೋಡಿ. ಹೋಟ್ಲಿಂದ ಬಾಯಿ ರುಚಿ 3-10 ತಿಂದರೆ ಮನೇಲಿ ಎಲ್ಲಿಂದ ಚೆನ್ನಾಗಿರ್ತದೆ, ಎಲ್ಲಿಂದ ಸೇರ್ತದೆ? ಆಗಲ್ಲ, ನನಗೆ ನನ್ನ ಕೈಯಲ್ಲಿ ಆಗಲ್ಲ. ಇನ್ನು ಹೋಟ್ಲೇ ಗತಿ ನಿಮಗೆ. ಆಗ್ಲಿ, ಹೋಟ್ಲೆ ಗತಿ ಆದ್ರೆ ಬಾರಿ ಒಳ್ಳೇದೇ. ಹಿಂಗೆ ಮಾಡೋಕ್ಕಾಗಲ್ಲ ಅಂದರೆ ಹೇಳಿ ಮಾರೈತಿ, ನಾನೇ ತಂದು ಬಡಿತೀನಿ, ನೀನು ಅದೇ ತಿನ್ನು. ಆ ಸೀಸ್ಕುಲ್ ಸಾರು ಆ ಪಲ್ಯ ತಿನ್ನೋ ಬದಲು ಹೋಟ್ಲಿಂದ ಗಾನಾಗಿರ್ತದೆ. ನಂಗೇನು ಬಡಿಯೋದು ಬೇಡ ಪುಣ್ಯಾತ್ಮ, ನಂಗೇನು ಮಾಡಿ ಬಡಿಯೋದು ಬೇಡ. 3 ದಿನಕ್ಕೆ 5 ದಿನಕ್ಕೆ ಜನನ ಕರೀರಿ, ನನ್ನ ಅಪ್ಪನ ಮನೇಲಿ ನನ್ನ ತಮ್ಮನ ಹೆಂಡ್ತಿನ ಕರೀರಿ, ಈಗ ಕಳಿಸಿ ಅವರಿಗೆ ಸಾಕು. ವರ್ಷ ಒಂದು ಕೊಲಿಗಿಡಿ ಸಾಕು, ಮತ್ತಿನ್ನೇನು ಮಾಡೋದು ಬೇಡ.